ಫೈನಲಿ ದರ್ಶನ ಆದಮೇಲೆ ಇವಾಗ ತಿಮ್ಮಪ್ಪಂಗೆ ಗಡ್ಡೆ ಕಾಯಿ ಹೊಡಿತಿದ್ದೀವಿ. ತಗೊಳಪ್ಪ. ಕ್ಯೂವಲ್ಲಿ ಮಾತ್ರ 24 ಅವರ್ಸ್ ಇರ್ತಿದ್ದು ನಾವು ಈ ಸಲ. ಅದು ಸೆಂಟ್ರಲ್ಲಿ ಒಂದು 7-4 ಸಲ ಬಂದಿದ್ದೀವಿ, ಬಟ್ ಅವಾಗೆಲ್ಲ ಬೇಗ ದರ್ಶನ ಆಗೋದು. ಈ ಸಲ ಮಾತ್ರ ಒಂದು ದಿನ ತನಕ ಆಯಿತು. ಇರಲಿ, ಈಗ ಇಲ್ಲಿ ಬೆಂಕಿ ಬಿದ್ದಿರಂಗಾಗಿದೆ ಕಟ್ಟಡಕ್ಕೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಫ್ರಮ್ ಕಾಳಹಸ್ತಿ. ನೋಡಿ ಫ್ರೆಂಡ್ಸ್, ತಿರುಪತಿ ಬೆಟ್ಟ ತಿಮ್ಮಪ್ಪನ ಥರ ಆಕಾರ ಕಾಣಿಸುತ್ತೆ ಅಂತ ನೋಡಿ. ಕಿರಿಯರ್ಗೂ ಎಲ್ಲರೂ ಗುಡ್ ಬೈ, ಟಾಟಾ ಬೈ, ಟೇಕ್ ಕೇರ್. ಬಾಕಿ ಬಾಯ್ ಮೇಡಮ್, ಬಾಕಿ ನೆಕ್ಸ್ಟ್. ಫೈನಲಿ ದರ್ಶನ ಆದಮೇಲೆ ಇವಾಗ ತಿಮ್ಮಪ್ಪಂಗೆ ಗಡ್ಡೆ ಕಾಯಿ ಹೊಡಿತಿದ್ದೀವಿ. ತಗೊಳಪ್ಪ, ವಿಡಿಯೋ ಕಂಟಿನ್ಯೂ ಮಾಡಿ. ಫೈನಲಿ ಫ್ರೆಂಡ್ಸ್, ಆಫ್ಟರ್ 24 ಅವರ್ಸ್ ತಿಮ್ಮಪ್ಪನ ದರ್ಶನ ಆಯ್ತು ನಮಗೆ. 24 ಗಂಟೆ ಲೆಕ್ಕ ಹಾಕಿ. ನಿನ್ನೆ 4 ಗಂಟೆಗೆ ನಿಂತವ್ರು, ಇವತ್ತು 4 ಗಂಟೆಗೆ ದರ್ಶನ ಆಯಿತು. ಅಪ್ಪ, ಈಗ ದರ್ಶನ ಮುಗಿಸಿ ಗಾಡಿ ಗಿಡ ಎಲ್ಲ ತೊಗೊಂಡು ಇವಾಗ ಇಲ್ಲಿ ರಥೋತ್ಸವ ಇದೆ, ನೋಡೋಣ ಅಂತ ಬಂದ್ವಿ. ನೋಡೋಣ ರಥೋತ್ಸವ ಸಿಗುತ್ತಾ ನೋಡೋಕ್ಕೆ, ಇಲ್ಲ ಮುಗ್ದಿದೆಯಾ ಗೊತ್ತಿಲ್ಲ. ಬನ್ನಿ ನೋಡೋಣ. ಬಟ್ ದರ್ಶನ ಮಾತ್ರ ಚೆನ್ನಾಗಾಯ್ತು. ಒಂದು 50 ಸೆಕೆಂಡಿಂದ 1 ನಿಮಿಷ ತನಕ ದೇವ್ರು ನೋಡಿದ್ವಿ. ಈಗ ರಥೋತ್ಸವ ನೋಡೋಕೆ ಹೋಗ್ತಾ ಇದ್ದೀವಿ. ಬಟ್ ಕ್ಯೂವಲ್ಲಿ ಮಾತ್ರ 24 ಅವರ್ಸ್ ನಿಂತಿದ್ದು ನಾವು ಈ ಸಲ. ಅದು ಸೆಂಟ್ರಲ್ಲಿ ಒಂದು 7 ಅವರ್ ನಿದ್ದೆ ಮಾಡೋಕ್ಕೆ ಹೋದ್ವಿ ರೂಮ್ಗೆ. ಅದೆಲ್ಲ ಆಮೇಲೆ ಹೇಳ್ತಿದ್ದೆ ಪ್ರೊಸೀಜರ್ ಅವೆಲ್ಲ. ಫೈನಲಿ ಇವತ್ತು 4 ಗಂಟೆ 10 ನಿಮಿಷಕ್ಕೆ ದರ್ಶನ ಆಯ್ತು ನಮಗೆ. 4 ಗಂಟೆಗೆ ನಿಂತಿದ್ದು. ಏನು ಗೊತ್ತಾ ಫ್ರೆಂಡ್ಸ್ ಈ ಪ್ರೊಸೀಜರು? ನಾವು ಸರ್ವದರ್ಶನಕ್ಕೆ ಬಂದಿದ್ವಾ, 4 ಗಂಟೆಗೆ ನಿಂತ್ಕೊಂಡ್ವಿ. ನಮಗೆ ಬೆಳಗಿನ ಜಾವ 4 ಗಂಟೆಗೆ ಟಿಕೆಟ್ ಸಿಕ್ಕಿದ್ದು. ಎಷ್ಟು ಗಂಟೆಗೆ ದರ್ಶನ ನಿಮಗೆ ಅಂತ ಅದು ಸಿಕ್ಕಿದ್ದು. ಇವತ್ತು ಶನಿವಾರ ರಾತ್ರಿ 10 ಗಂಟೆಗೆ ಅಂತ. ಸೊ ನಾವು ಟಿಕೆಟ್ ತೊಗೊಂಡು ವಾಪಸ್ ರೂಮಿಗೆ ಹೋದ್ವಿ. ರೂಮ್ ಮಾಡಿದ್ವಲ್ಲ ಅಲ್ಲಿ ಮಲ್ಕೊಂಡು, ನಮಗೆ ಟೈಮಿಂಗ್ಸ್ ಇರುತ್ತಲ್ಲ ಆ ಟೈಮಿಂಗ್ಸಿಗೆ ಮತ್ತೆ ಬಂದ್ವಿ ಇದಕ್ಕೆ. ಅಂದರೆ ಅದಕ್ಕಿಂತ ಮುಂಚೆನೇ ಬಂದ್ವಿ, ಮಧ್ಯಾಹ್ನ 1 ಗಂಟೆಗೆ ಬಂದ್ವಿ ನಾವು. ಅವಾಗ ರನ್ನಿಂಗ್ ಯಾವ್ದು ಇರುತ್ತೋ ನಮಗೆ ಅವ್ರ ಜೊತೆ ಸೇರ್ಸೋಣ. ನಾನು ಯಾವುದು ಬ್ಲಾಕಲ್ಲಿ ರನ್ನಿಂಗ್ ಕಳಿಸ್ತಾ ಇರ್ತಾರೆ ಜನ ನೋಡೋಕ್ಕೆ, ಅದು ಕಳಿಸಿದ್ರು. ಸೊ ಹಂಗಾಗಿ ಮತ್ತೆ ನಾವು 1 ಕಾಲಿಗೆ ಬಂದು ನಿಂತಿದ್ದು. 4:15ಗೆ ದರ್ಶನ ಆಯಿತು ನಮಗೆ. ದರ್ಶನ ಮಾತ್ರ ಸೂಪರ್. ದರ್ಶನ ಮಾತ್ರ ಚೆನ್ನಾಗಾಯಿತು. ಸೊ ನೀವು ಯಾರಾದ್ರು ಸರ್ವದರ್ಶನಕ್ಕೆ ಬರೋರಿದ್ರೆ ಟಿಕೆಟ್ ತೊಗೊಂಡು ನೀವು ರೂಮ್ ಮಾಡಿದ್ರೆ ನಿಮ್ಗೆ ಟೈಮಿಂಗ್ಸ್ ಇರುತ್ತಲ್ಲ ಆ ಟೈಮಿಂಗ್ಸ್ ತನಕ ಆರಾಮಾಗಿ ರೂಮಲ್ಲಿ ಹೋಗಿ ಮಲ್ಕೊಳ್ರಿ. ಮತ್ತೆ ರಿಟರ್ನ್ ಅದೇ ಟೈಮಿಂಗ್ಸಿಗೆ ಬರ್ರಿ. ಇಲ್ಲಿ ದರ್ಶನ ಬೇಗ ಬಿಡ್ತಾರೆ ನಿಮಗೆ. ಸುಮ್ಮನೆ ಈಗ ನಾವು ಕ್ಯೂವಲ್ಲಿ ನಿಂತಿದ್ರೆ ಮತ್ತೆ 4 ಗಂಟೆ ತನಕ ಕ್ಯೂವಲ್ಲೇ ಇರಬೇಕಾಗಿ. ದರ್ಶನ ಹಾಂ, ಒಟ್ಟಿಗೆ ಇದು ಎಕ್ಸ್ಪೀರಿಯನ್ಸ್ ನಮಗೆ ಫಸ್ಟ್ ಟೈಮ್ ಆಗಿದ್ದು ಈ ಥರ ಒಂದಿನ ತನಕ. ನಾವು ಒಂದು 3-4 ಸಲ ಬಂದಿದ್ದೀವಿ. 3-4 ಸಲ ಬಂದಿದ್ದೀವಿ, ಬಟ್ ಅವಾಗೆಲ್ಲ ಬೇಗ ದರ್ಶನ ಆಗೋದು. ಈ ಸಲ ಮಾತ್ರ ಒಂದು ದಿನ ತನಕ ಆಯಿತು. ಇರಲಿ, ಈಗ ಇಲ್ಲಿ ರಥೋತ್ಸವ ನಡೆಯುತ್ತೆ. ಈಗ 24ರಿಂದೇನೋ ಇಲ್ಲಿ ರಥೋತ್ಸವ ಅಂತೆ. ಸೊ ಅದಕ್ಕೆ ಈಗ ಎಲ್ಲ ಇಲ್ಲಿ ದೇವ್ರುಗಳನ್ನೆಲ್ಲ ಇಲ್ಲಿ ಇದು ಮಾಡ್ತಿದೆ. ನಾಳೆ ಟೆಂಪಲ್ ಕ್ಲೋಸು, ಗ್ರಹಣ ಅಲ್ವಾ, 3 ಗಂಟೆಯಿಂದ ಟೆಂಪಲ್ ಕ್ಲೋಸು. ಸೊ ಮತ್ತೆ ಇಲ್ಲಿಂದ ಕಾಳಹಸ್ತಿ ಹೋಗ್ಬೇಕು. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ. ಅವರಿಬ್ಬರನ್ನ ತೋರಿಸ ಲಡ್ಡು ತಿಂತ. ಇಲ್ಲಿ ಹೊಸ ಜೋಡಿ ತೋರಿಸ್ತೀನಿ ತಡೀರಿ, ನೋಡೋದು ಝೂಮ್ ಮಾಡು. ಹೊಸ ಜೋಡಿ ಕುತ್ಕೊಂಡಿಬ್ರೆ ಲಡ್ಡು ತಿಂತಾ ಇದ್ದಾರೆ. ಜನ ಮಾತ್ರ ಹಂಗೆ ಅವರಪ್ಪ. ಜನ ಮಾತ್ರ ಸಿಕ್ಕಾಬಿಟ್ಟೆ ನೋಡಿ ಅಲ್ಲಿ ಇಬ್ಬರು ಲಡ್ಡು ತಿಂತ. ಲಡ್ಡು ಬಂದು ಬೈಕ್ ಬಿತ್ತಾ. ಇವತ್ತು ಡೈಲಿ ಸಾಯಂಕಾಲ ಇರುತ್ತಂತ 6 ಗಂಟೆಗೆ. ನೋಡಿ ಈ ರಥೋತ್ಸವ ರೆಡಿ ಆಗ್ತದೆ. 24ಕ್ಕಿಂದ ಅಲ್ಲ ದರ್ಶಿ, 24ನೇ ತಾರೀಕಿಂದ ರಥೋತ್ಸವ ಇದೆ ಅಂತ ಅಲ್ಲಿ, ಬ್ರಹ್ಮ ರಥೋತ್ಸವ. ಅದಕ್ಕೆ ನೋಡಿ ಫ್ರೆಂಡ್ಸ್, ಆನೆಗಳಲ್ಲಿ ನೋಡಿ ಇಲ್ಲಿ ನಾನು ದರ್ಶಿದ್ರೆ ಇಲ್ಲಿರೋದು ಸ್ಪೆಷಲಾಗಿ ಅಲ್ಲಿ ಇಟ್ಟಿದ್ದಾರೆ. ಏನೋ ಅಲ್ಲಿ ಇಷ್ಟ ಕಾಣಿಸ್ತು. ಬರಲಿಲ್ಲ ಅವರಿಬ್ಬರು.
ನೋಡಿ ಲಾಡ್ಜಲ್ಲಿ ಸೊಳ್ಳೆ ಔಷಧಿ ಹೊಡೆದಿದ್ದಾರೆ. ಏನಂದರೆ ಏನೂ ಕಾಣಿಸಲ್ಲ, ಇಲ್ಲ ಫಾಗ್ ತುಂಬಿರ ಬೆಂಕಿ ಬಿದ್ದಿರಂಗಾಗಿದೆ ಕಟ್ಟಡಕ್ಕೆ. ನೋಡಿ ಅಲ್ಲ ರಾಕಿ ಅಂತಲೇ ಗೊತ್ತಾಗ್ತಲ್ಲ, ಹಂಗಾಗಿದೆ. ಸೊಳ್ಳೆ ಔಷಧಿ ಹೊಡೆದ್ಬಿಟ್ಟು ಇಲ್ಲ ಅಲ್ಲಿ ರೋಡಲ್ಲಿ ಮುಂದ್ಗಡೆ ರೋಡಕ್ಕೆ ಕಾಣಿಸಲ್ಲ. ಗೋಯಿಂಗ್ ಟು ಕಾಳಹಸ್ತಿ. ಚಿಪ್ಸ್ ನೋಡಿದರೆ ಗೊತ್ತಾಗ್ತಾಯಿದೆ, ಚಿಪ್ಸ್ ನೋಡಿದರೆ ತಿರುಪತಿ ಮುಗಿಸಿ ಈಗ ಕಾಳಹಸ್ತಿ ಕಡೆ ಗೋಯಿಂಗ್. ಪೂಜಾ ಹೆಂಗಿತ್ತು ಫಸ್ಟ್ ಟೈಮ್ ಧರ್ಮಸ್ಥಳ ತಿರುಪತಿ? ಕ್ಯೂ ಎಕ್ಸ್ಪೀರಿಯನ್ಸು ಅಣ್ಣ ದರ್ಶಿದ ಅರ್ಕೆ ಮದುವೆ ಆದ್ಮೇಲೆ ಬರ್ತೀನಿ ಅಂತ ತೀರಿಸ್ಬಿಟ್ಟ ಇವತ್ತು. ಕಾಲು ನೋವು ಬಂದ ಕಾಳಹಸ್ತಿಗೆ ಹೋಗ್ತಾಯಿದ್ದೀವಿ. ನಾಳೆ ಬೆಳಗ್ಗೆ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ನೈಟ್ ಊಟ ಹೋಗೋಣಪ್ಪ. ಅಲ್ಲೆಲ್ಲಾದರೂ ಸಿಗುತ್ತೆ ಊಟ. ಅಲ್ಲೆಲ್ಲ ಇದು ಏನದು ಮೆಸ್ಸು, 200 ರೂಪಾಯಿಗೆ ಅನ್ಲಿಮಿಟೆಡ್ ಅನ್ನ ಸಾರು. ತಿರುಪತಿ ನೈಟ್ ವ್ಯೂ. ಸಖತ್ತಾಗಿದೆ. ಚಿಕ್ಕ ವಯಸ್ಸಿನ ಗಣೇಶ ಹತ್ರ ನಡೆಯಲ್ಲ. ದೇವಸ್ಥಾನ ಮುಂದೆನೇ ರೂಮ್ ಮಾಡಿದ್ದೀವಿ ನೋಡಿ. ಇದೇ ಕಾಳಹಸ್ತಿ ದೇವಸ್ಥಾನ. ನೋಡಿ ಮೇಲೆ ಶಿವಪಾರ್ವತಿದು ನೋಡಿ, ಇಲ್ಲಿ ಪಟಾಕಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಫ್ರಮ್ ಕಾಳಹಸ್ತಿ. ಈಗ ಬೆಳಗ್ಗೆ ಟೈಮ್ ಎಕ್ಸಾಕ್ಟ್ 5 o'clock. ಎಲ್ಲ ಎದ್ಬಿಟ್ಟು ರೆಡಿಯಾಗಿ ಈಗ ಅಲ್ಲಿ ರಾಹುಕೇತು ಪೂಜೆಗೆ ಹೋಗ್ಬೇಕೀಗ. ಬಸ್ಸಿನವ್ರಿಂದ ಸ್ನಾನ ಮಾಡ್ತಿದ್ದಾರಂತೆ, ಎಲ್ಲ ರೆಡಿಯಾಗಿದ್ದೀವಿ. ಕಾಳಹಸ್ತಿ 5 ಗಂಟೆಗೆ ಓಪನ್ ಟೆಂಪಲ್ಲು. 5 ಗಂಟೆಯಿಂದ ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ. 6 ಗಂಟೆಯಿಂದ ಫಸ್ಟ್ ಬ್ಯಾಚ್ಗೆ ಹೋಗೋಣ ಅಂತ ಕಾಯ್ತಾ ಇದ್ದೀವಿ. ಒಳಗೆ ಹೋಗಿ ಟೋಕನ್ ತೊಗೊಂಡು ದರ್ಶನ ಮಾಡಿ ಪೂಜೆ ಮಾಡಿಸಿ ಬರಬೇಕು. ಇಲ್ಲಿಂದ ನೆಕ್ಸ್ಟ್ ಪೂಜೆ ಮುಗಿಸ್ಕೊಂಡು ಬೆಂಗಳೂರು ಸೀದಾ. ನಾವಿರ್ತೀವಪ್ಪ, ನೀನಿರ್ಬೇಕಲ್ಲ. ಕಾಳಹಸ್ತಿಲಿ ಬೆಳಗಿನ ಪೂಜೆ, ರಾಹುಕೇತು ಪೂಜೆ ಎಲ್ಲ ಮುಗಿಸಿದ್ವಿ. ಇವಾಗ ತಿಂಡಿಗೆ ಅಂದರೆ ಪ್ರಸಾದ ಅಂತ ಪುಳಿಯೋಗರೆ ಕೊಟ್ಟಿದ್ರು, ಎಲ್ಲ ತಿಂದ್ಕೊಂಡು ಇವಾಗ ಮತ್ತೆ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಊಟದ ಟೈಮ್ಗೆ ಹೋಗಿ ಊಟ ಮಾಡ್ಕೊಂಡು ಹೊರಡ್ತೀವಿ. ನೋಡಿ ಕಾಳಹಸ್ತಿ. ನೋಡಿ ನಮ್ಮದು ರಾಕೆ ಬಾಯ್ದೆಲ್ಲ ರಾಹುಕೇತು ಪೂಜೆ ಎಲ್ಲ ಮುಗೀತು ಕಾಳಹಸ್ತಿಲಿ. ನೋಡಿ ದೇವಸ್ಥಾನ. ರಾಹುಕೇತು ಪೂಜೆಗೆ 750 ರೂಪಾಯಿ ಟಿಕೆಟ್ ತೊಗೊಂಡೋಗಿದ್ದು ನಾವು. 500 ರೂಪಾಯಿದು ಇರುತ್ತೆ, 500 ರೂಪಾಯಿದು ಇರುತ್ತೆ. 750 ರೂಪಾಯಿ ತೊಗೊಂಡೋಗಿದ್ವಿ. 750 ರೂಪಾಯಿ ನಿಮ್ಗೊಂದು ಕಾಯಿ, ಒಂದು ಕಪ್ಪು ಬಟ್ಟೆ, ಒಂದು ಕೆಂಪು ಬಟ್ಟೆ, 2 ಥರ ಧಾನ್ಯಗಳು, 2 ನಿಂಬೆಹಣ್ಣು, 2 ಬೆಳ್ಳಿದು ಶಿವಲಿಂಗು ಅಥವಾ ನಾಗರದ್ದು ಕೊಡ್ತಾರೆ. ಅದೆಲ್ಲ ಇಟ್ಟು ಪೂಜೆ ಮಾಡಿಸಿ ಅಲ್ಲಿ ಉಂಡಿಗೆ ಹಾಕ್ಬಿಟ್ಟು ಬರಬೇಕು. 101 ರೂಪಾಯಿ ದಕ್ಷಿಣೆ ಕೊಟ್ಟು ಪೂಜೆ ಮಾಡಿಸಿ 101 ರೂಪಾಯಿ ದಕ್ಷಿಣೆ ಕೊಟ್ಟು ಬರಬೇಕು. ಆಮೇಲೆ ಶಿವಂದ ಅಲ್ಲಿ ಕಾಳಹಸ್ತಿ ದೇವ್ರ ದರ್ಶನ ಆಯಿತು. ತಿಂಡಿ ಪುಳಿಯೋಗರೆ, ವಡೆ ಅಲ್ಲೇ ದೇವಸ್ಥಾನದಲ್ಲಿ ಕೊಡ್ತಾರೆ. ಎಲ್ಲ ತಿಂದ್ಬಿಟ್ಟು ಇವಾಗ ಸ್ವಲ್ಪ ರೆಸ್ಟಿಂಗ್ ಬಂದಿದ್ದೀವಿ. ಮತ್ತೆ 11 ಗಂಟೆಗೆ ಊಟ ಸ್ಟಾರ್ಟ್ ಅಂತೆ. ಹೋಗಿ ಊಟ ಮಾಡ್ಕೊಂಡು ಬೆಂಗಳೂರು. ಕಾಳಹಸ್ತಿಲಿ ಊಟ ಮುಗೀತು ಇವಾಗ. ಸೊ ಈಗ ಇಲ್ಲಿಂದ ಹೊರಟು ನೆಕ್ಸ್ಟ್ ಸೀದಾ ಬೆಂಗಳೂರು ಹೋಗ್ಬೇಕು ಇವಾಗ. ನೋಡಿದೆ ಕಾಳಹಸ್ತಿ ಒಳಗಡೆ ಫೋನೆಲ್ಲ ಇಲ್ಲ, ಎಷ್ಟಾಗುತ್ತೋ ವಿಡಿಯೋ ಮಾಡಿದೆ. ನೋಡಿ ಫ್ರೆಂಡ್ಸ್, ತಿರುಪತಿ ಬೆಟ್ಟ ತಿಮ್ಮಪ್ಪನ ಥರ ಆಕಾರ ಕಾಣಿಸುತ್ತೆ ಅಂತ ನೋಡಿ. ಕಿರೀಟ, ಮೂಗು, ಬಾಯಿ ನೋಡಿ ಕಾಣಿಸ್ತಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಿದೆ ನೋಡಿ. ಇಲ್ಲಿ ಮೂಗು, ಕಿರೀಟ, ಮೂಗು, ಹಣೆ, ಬಾಯಿ
ಇವತ್ತು ಗ್ರಹಣ ಇರಲಿಲ್ಲ ಅಂತಿದ್ದಾರೆ ಅದು ಚೆನ್ನಾಗಿ ದರ್ಶನ ಆಯ್ತು ಗುರು ನಮಗೆ. ಯಾಕೆ ನಿನಗೆ ಹೆಂಗೆ ಮುಂಚೆ ಮುಂಚೆ ಕಾಣೇನಾ ಅರ್ಥ ಆಯ್ತಾ? ಇಲ್ಲ ನೋಡಿ, ಇದು ಹಣೆ, ಮೂಗು, ಈ ಥರ. ಕರೆಕ್ಟ್ ಎಕ್ಸಾಕ್ಟ್ ಶೇಪ್ ಇರಲ್ಲ. ನೀನು ಇಮ್ಯಾಜಿನ್ ಮಾಡ್ಕೋಬೇಕು ತಿನ್ನೋದು. ಇಲ್ಲಿಗೆ ನಮ್ಮ ತಿರುಪತಿ ಕಳಸಿಯ ಪ್ರವಾಸ ಮುಗೀತು. ಎಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಎಲ್ಲರೂ ಎಲ್ಲ ಟೇಕ್ ಕೇರ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಐಸ್ ಕ್ರೀಮ್ ಅಂತ ತಿಂತೀವಿ ಅಲ್ಲಿ, ಅದನ್ನೇ ತೋರಿಸೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಗುಡ್ ಬೈ, ಟಾಟಾ, ಬಾಯ್, ಟೇಕ್ ಕೇರ್. ರಾಕಿ ಬಾಯ್ ಮಾಡೋ. ರಾಕಿ ನೆಕ್ಸ್ಟ್ ಗೋಲ್ ಬೆಳೆದಿರುತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಬರೋ ಅಷ್ಟರಲ್ಲಿ.